ಜಾಸ್ತಿ ತಲೆಗೆ ಶೂಟ್ ಹಾಕಕ್ಕೆ ಬರಲ್ಲ ನನಗೆ, ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ಕಲ್ಕಿ 2898 AD ಸಿನಿಮಾ 200 ಕೋಟಿ ಕಲೆಕ್ಷನ್ ಮಾಡ್ತಾ ಮಾಡಿಲ್ವಾ? ಜಸ್ಟ್ ಸಿಂಪಲ್ ಆನ್ಸರ್, ಮಾಡಿದೆಯಾ ಮಾಡಿಲ್ವಾ? ಸೊ ಇದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಎಲ್ಲೆಲ್ಲಿ ಯಾವ ಭಾಷೆಯಲ್ಲಿ ಜಾಸ್ತಿ ಕಲೆಕ್ಟ್ ಮಾಡಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸೊ ನಿನ್ನೆ ಕಲ್ಕಿ 2898 AD ಒಂದು ಬಿಗ್ ಓಪನಿಂಗ್ ಪಡ್ಕೊಂಡಿದೆ, ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ. ಸೊ ಬನ್ನಿ ಮಾತಾಡುಮ. ಸೊ ಎಷ್ಟು ಕೋಟಿ ಕಲೆಕ್ಷನ್ ಮಾಡಿದೆ ಅಂದರೆ, ಸಿಂಪಲಾಗಿ ಹೇಳಬೇಕು ಅಂದರೆ 180 ಕೋಟಿ ಕಲೆಕ್ಷನ್ ಮಾಡಿದೆ ಎಲ್ಲ ಕಡೆಯಿಂದನೂ. ಸೊ ಇಷ್ಟು ಮಾತ್ರ ಮಾಹಿತಿ ಸಿಕ್ಕಿದ ತಕ್ಷಣ ಇದನ್ನು ಇಲ್ಲಿಗೆ ಎಂಡ್ ಮಾಡೋಕ್ಕೆ ಹೋಗಬೇಡಿ, ಜಾಸ್ತಿ ಮಾತಾಡೋದಿದೆ ಕಲ್ಕಿ ಬಗ್ಗೆ. ಸೊ ಅದ್ರ ಬಗ್ಗೆ ರಿವ್ಯೂ ಸಹ ಮಾಡಬೇಕಾಗಿದೆ, ಬನ್ನಿ ಮಾತಾಡೋಣ. ಸೊ ನಮಸ್ಕಾರ ಬಸ್, ವೆಲ್ಕಮ್ ಬ್ಯಾಕ್ ಟು ಗಜೇಂದ್ರ 2.0 ಫ್ಯಾಮಿಲಿ. ಇನ್ ಕೇಸ್ ಏನಾದರೂ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋ ಪೂರ್ತಿ ನೋಡಿದ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡೋಣ. ಸೊ ಇನ್ನು ಡೈರೆಕ್ಟ್ ಮಾಹಿತಿ ಹೇಳೋದಾದರೆ, ಇಂಡಿಯಾದಲ್ಲಿ ಬಂದ್ಬಿಟ್ಟು 95 ಕೋಟಿ ಕಲೆಕ್ಷನ್ ಮಾಡಿದೆ ಕಲ್ಕಿ ಸಿನಿಮಾ ಬಂದ್ಬಿಟ್ಟು. ತೆಲುಗು ಭಾಷೆಯಲ್ಲಿ 64.5 ಕೋಟಿ ಕಲೆಕ್ಷನ್ ಮಾಡಿದರೆ, ತಮಿಳಲ್ಲಿ 4 ಕೋಟಿ ಕಲೆಕ್ಟ್ ಮಾಡಿದೆ. ಇನ್ನು ಹಿಂದಿ ವಿಷಯಕ್ಕೆ ಬಂದರೆ 24ರಿಂದ 25 ಕೋಟಿ ಕಲೆಕ್ಟ್ ಮಾಡಿದೆ. ಇನ್ನು ಮಲಯಾಳಂಗೆ ಬಂದರೆ 2.2 ಕೋಟಿ ಕಲೆಕ್ಷನ್ ಮಾಡಿದೆ. ಟೋಟಲಿ 95 ಕೋಟಿ ನಮ್ಮ ಭಾರತ ದೇಶದಲ್ಲಿ ಫಸ್ಟ್ ಡೇ ಬಂದ್ಬಿಟ್ಟು. ಇನ್ನು ವರ್ಲ್ಡ್ ವೈಡ್ ಎಲ್ಲ ಕಡೆ ಕಲೆಕ್ಟ್ ಆಗಿರೋ ಅಮೌಂಟ್ ಎಷ್ಟಪ್ಪ ಅಂದರೆ 180 ಕೋಟಿ ಕಲೆಕ್ಟ್ ಮಾಡಿದೆ ಅಂತ ವೆಬ್ಸೈಟ್ಗಳ ಮುಖಾಂತರ ಮಾಹಿತಿಗಳು ಅನ್ನೋದು ಬರ್ತಾ ಇದೆ. ಅಫಿಷಿಯಲಿ ನಂಬರ್ಸು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬೋದು, ಅಂದರೆ ಎಕ್ಸಾಕ್ಟ್ಲಿ ಇದೇ ಫಿಗರ್ ಕಲೆಕ್ಟ್ ಮಾಡಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಪ್ರೊಡಕ್ಷನ್ ಹೌಸ್ ಅಂಟಿಲ್ ಅನ್ಲೆಸ್ ಅವರು ಹೇಳೋ ತನಕ ನಾವು ಎಕ್ಸಾಕ್ಟ್ಲಿ ಇದೇ ನಂಬರ್ ಗುರು ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಈ ಮೂವಿ ಟ್ರ್ಯಾಕರ್ಸ್ ವೆಬ್ಸೈಟ್ಸ್ ಏನೆಲ್ಲ ಇರ್ತವೆ, ಸೊ ಅದರ ಮೂಲಕ ನಿಮಗೆ ಹೇಳ್ತಾ ಇರೋ ಮಾಹಿತಿಗಳಿದು. 180 ಕೋಟಿ ಅದಕ್ಕೂ ಜಾಸ್ತಿ ಕಲೆಕ್ಟ್ ಮಾಡಿದೆ ಫಸ್ಟ್ ಡೇ ಅಂದ್ಬಿಟ್ಟು ಮಾಹಿತಿಗಳು ಅನ್ನೋದು ಬರ್ತಾ ಇದೆ. ಇನ್ನು ಕಲ್ಕಿ ಸಿನಿಮಾದ ಬಜೆಟ್ ವಿಷಯ ಬಂದರೆ 600ರಿಂದ 650 ಕೋಟಿ ಬಜೆಟ್ ಅನ್ನೋದನ್ನು ಹಾಕಿದ್ದಾರೆ ಸಿನಿಮಾಗೆ. ಸೊ ಇನ್ನು 3ರಿಂದ 4 ದಿನಗಳ ಒಳಗಡೆ ಆ ಬಜೆಟ್ ಬಂದ್ಬಿಡುತ್ತೆ ಅಂತ ನಿಮಗೆ ಈಗಾಗಲೇ ಗೊತ್ತೇ ಇರುತ್ತೆ. 1000 ಕೋಟಿ ಅಂತೂ ಕಲೆಕ್ಟ್ ಮಾಡಬಹುದು, ಯಾಕಂದರೆ ಸಿನಿಮಾ ಆ ಲೆವೆಲ್ಗೆ ಇದೆ ಅಂತ ಮಾಹಿತಿಗಳು ಬರ್ತಾ ಇದೆ. ಅದ್ರ ಜೊತೆಗೆ ನಾನು ಸಿನಿಮಾನ ನೋಡ್ಕೊಬಂದೆ, ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಇವಾಗ. ಸೊ ಜಾಸ್ತಿ ಡೀಪಾಗಿ ಡಿಸ್ಕಷನ್ ಮಾಡೋ ಅವಶ್ಯಕತೆ ಇಲ್ಲ, ಈಗಾಗಲೇ ಸಾಕಷ್ಟು ಜನ ನೋಡಿದ್ದಾರೆ ಅಂತ ನನಗೆ ಗೊತ್ತು. ಸೊ ಕಲ್ಕಿ ಸಿನಿಮಾ ಏನಿದೆ ಬ್ರೋ, ನಾನು ಸಿಂಪಲಾಗಿ ಹೇಳಬೇಕಂದ್ರೆ ವಿಜುವಲ್ ಎಫೆಕ್ಟ್ಸ್ ಅದ್ಭುತ, ಹಾಲಿವುಡ್ನ ಟಚ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಟಚ್ ಮಾಡೋದಲ್ಲ, ಅವ್ರಿಗಿಂತನೂ ಒಂದು ಸ್ಟೆಪ್ ಮೇಲೆ ತಗೊಂಡೋಗಿದ್ದಾರೆ. ಇಂಡಿಯನ್ ಸಿನಿಮಾ ಅಂತ ಹೇಳ್ಕೋಬೋದು ಗುರು. ನಾನು ಸಿಂಪಲಾಗಿ ಹೇಳಬೇಕು ಅಂದರೆ, ಇದು ತೆಲುಗು ಭಾಷೆ ಸಿನಿಮೆ, ಕನ್ನಡ ಭಾಷೆ ಸಿನಿಮಾ, ಬೇರೆ ಭಾಷೆ ಸಿನಿಮಾ ಅಂತ ಹೇಳೋದಕ್ಕಿಂತ ಪ್ರತಿಯೊಬ್ಬರೂ ವಿ ಆರ್ ಇಂಡಿಯನ್ ಸಿನಿಮಾ ಕಲ್ಕಿ 2898 AD ಎಲ್ಲಾದರೂ ನೋಡಿದ್ದೀರಾ ಅಂತ ನಾವು ಈಸಿಯಾಗಿ ಕೇಳ್ಬೋದಾಯ್ತಾ. ಸೊ ಆ ಲೆವೆಲ್ಗೆ ನಾಗಶ್ವಿನ್ ಅವರು ತೆಗೆದಿದ್ದಾರೆ. ಅವರ ತಂಡ ಬಂದ್ಬಿಟ್ಟು ಸುಮಾರು 4ರಿಂದ 5 ವರ್ಷಗಳಿಂದ ಕಷ್ಟಪಟ್ಟಿರೋ ಕಾರಣಕ್ಕೆ ಇವತ್ತು ಒಂದು ದೊಡ್ಡ ನಂಬರ್ಸ್ ಹಿಟ್ ಆಗಬೇಕು ಅಂತಲೇ ಕೂರ್ಕೊಳ್ಳೋಣ. ಆ್ಯಂಡ್ ನಾಗಶ್ವಿನ್ ಅವರು ಸ್ಟೋರಿಯಲ್ಲಿ ಒಂದು ಸ್ಲಿಪ್ಪರ್ ಫೋಟೋ ಹಾಕಿದ್ರು ಆಯಿತಾ, ನಿನ್ನೆ ಈವ್ನಿಂಗು. ಸಾಕಷ್ಟು ಜನ ಇದೇನಿದು ಗುರು ಸ್ಲಿಪ್ಪರ್ ಫೋಟೋ ಹಾಕಿದ್ದಾರೆ ಅಂತ ಮಾತಾಡ್ತಾಯಿದ್ರು. ಅದಕ್ಕೆ ಉತ್ತರ ಹೇಳೋದಾದರೆ, ಒಂದು ಸಿನಿಮಾನ ಮಾಡಬೇಕಂದ್ರೆ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ, ಚಪ್ಪಲಿನೇ ಹರಿದೋಗೋ ಲೆವೆಲ್ಗೆ ಕಷ್ಟಪಟ್ಟಿದ್ದೀನಿ, ಯಾವುದೇ ಕಾರಣಕ್ಕೂ ಪೈರಸಿ ಅನ್ನೋದನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿರೋ ಮಾಹಿತಿ ಅದು ಆಯಿತಾ. ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಆದಷ್ಟು, ಯಾಕಂದರೆ ಆ ಎಕ್ಸ್ಪೀರಿಯೆನ್ಸು ನಿಮ್ಮ ಮೊಬೈಲ್ಸ್ಗಳಲ್ಲಿ ಸಿಗೋದಿಲ್ಲ. ಸ್ವಲ್ಪ ಯೋಚನೆ ಮಾಡಿಕೊಂಡು ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ತಾ, ನನಗೆ ಜಾಸ್ತಿನೇ ಇಷ್ಟ ಆಗಿದ್ದು ಸಿನಿಮಾದಲ್ಲಿ ಬಂದ್ಬಿಟ್ಟು ಅಶ್ವತ್ಥಾಮ ಪಾತ್ರ ಏನಿದೆ ಅಮಿತಾಬ್ ಬಚ್ಚನ್ದು. ಸೀರಿಯಸ್ಲಿ ಅವ್ರಿಗೆ ಒಂದು 80ರಿಂದ 82 ಏಜ್ ಅನಿಸುತ್ತೆ. ಸೊ ಈ ಏಜಲ್ಲಿ ಆ ಲೆವೆಲಾಗಿ ಅವರು ಡೆಡಿಕೇಶನ್ ಇಟ್ಕೊಂಡು ಸಿನಿಮಾನ ಮುಗಿಸ್ಕೊಟ್ಟಿದ್ದಾರಲ್ವ, ಬೇರೆ ಯಾರ ಕೈಯಲ್ಲೂ ಆಗ್ತಾ ಇರಲಿಲ್ಲ ಅಂತಲೇ ಅನಿಸುತ್ತೆ. ಲಾಸ್ಟಲ್ಲಿ ಒಂದು ಗೂಸ್ ಬಂಪ್ ಸೀನ್ಸ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆ್ಯಂಡ್ ಮ್ಯೂಸಿಕ್ ವಿಷಯಕ್ಕೆ ಬಂದರೆ ಸಂತೋಷ್ ನಾರಾಯಣ್ ಅವರು ಅದ್ಭುತವಾಗಿ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಸಿನಿಮಾ ಬಂದುಬಿಟ್ಟು ಸ್ವಲ್ಪ ಲ್ಯಾಗ್ ಆಗುತ್ತೆ, ಅಂದರೆ ಸ್ಲೋ ಫೇಸಲ್ಲಿ ರನ್ ಆಗುತ್ತೆ ಫಸ್ಟ್ ಹಾಫ್ ಅಂತ ಮಾತಾಡ್ತಿದ್ದಾರೆ. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋನೇ ಒಪ್ಕೊತೀನಿ, ಆದರೆ ಸ್ಲೋ ಇದ್ರೂ ನಮಗೆ ಎಲ್ಲೂ ಬೋರಿಂಗ್ ಅನಿಸಲ್ಲ ಆಯಿತಾ. ಕೆಲವೊಂದು ಜೋಕ್ಸ್ ಇದ್ದಾವೆ, ಕಾಮಿಡಿ ಇದ್ದಾವೆ, ಕ್ಯಾರೆಕ್ಟರ್ನ ಬಿಲ್ಡ್ ಮಾಡ್ತಾರೆ. ಸ್ವಲ್ಪ ಫೇಸ್ ಬಂದ್ಬಿಟ್ಟು ನಾರ್ಮಲಾಗಿ ಹೋಗುತ್ತೆ ಫಸ್ಟ್ ಹಾಫು. ಸೆಕೆಂಡ್ ಹಾಫ್ ಟೇಕ್ ಆಫ್ ಆದಮೇಲೆ ಸೀರಿಯಸ್ಲಿ ಪ್ರತಿಯೊಂದು ಸೀನು ಗೂಸ್ ಬಂಪ್ಸ್ ಅಂತಲೇ ಹೇಳ್ತೀನಿ. ನೀವು ಈಗಾಗಲೇ ನೋಡಿರ್ತೀರ, ಸಾಕಷ್ಟು ಜನ ನೋಡಿರ್ತೀರ, ಇನ್ನೂ ಕೆಲವು ಜನರು ನೋಡಿರಲ್ಲ ಅಂತಲೂ ಗೊತ್ತು. ಸೊ ಮೂವಿ ಅದ್ಭುತವಾಗಿದೆ. 5 ಪಾಯಿಂಟ್ಸ್ಗೆ ನಾವು ಎಷ್ಟು ಕೊಡ್ಬೋದು ಅಂದರೆ 4.5 ಮೇಲೇ ಕೊಡ್ಬೋದು. 180 ಕೋಟಿ ಕಲೆಕ್ಷನ್ ಮಾಡಿದೆ ಫಸ್ಟ್ ಡೇನೇ.
ತುಂಬ ಖುಷಿ ಅಂತಲೇ ಹೇಳ್ತೀನಿ. ಬ್ಯಾಕ್ ಟು ಬ್ಯಾಕ್ ಹಿಟ್ಸ್ ಕೊಟ್ಟಿದ್ದಾರೆ ಪ್ರಭಾಸ್ ಅವ್ರಿಗೆ. ಸಾಕಷ್ಟು 3-4 ಸಿನಿಮಾಗಳಿಂದ ಫ್ಲಾಪ್ಸೇ ನೋಡ್ಕೊಬಂದಿರುವ ಪ್ರಭಾಸ್ ಅವ್ರಿಗೆ, ಅವರ ಇಂಡಸ್ಟ್ರಿಗೆ, ತೆಲುಗು ಇಂಡಸ್ಟ್ರಿಗೆ ಪ್ರತಿಯೊಬ್ಬರೂ ಖುಷಿ ಪಡ್ತಿದ್ದಾರೆ. ಇವತ್ತು 2 ಬ್ಯಾಕ್ ಟು ಬ್ಯಾಕ್ ಹಿಟ್ಸ್ ಕೊಟ್ಟಿದ್ದಾರೆ ಪ್ರಭಾಸ್ ಅವರು, ನಾಗಶ್ವಿನ್ ಅವರು ಸೇರಿಕೊಂಡು ಅಂತ ಮಾತಾಡ್ಕೊತಾ ಇದ್ದಾರೆ. ತುಂಬ ಖುಷಿಯಾಯಿತು ನನಗಂತೂ. ಸೊ ನೆಕ್ಸ್ಟ್ ಸೆಕೆಂಡ್ ಡೇ ಕಲೆಕ್ಷನ್ ಇವತ್ತಿನ ದಿನ ಎಷ್ಟು ಕಲೆಕ್ಷನ್ ಮಾಡುತ್ತೆ ಅಂತ ನಾಳೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ ಕೇಸ್ ಏನಾದರೂ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಆಯಿತಾ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಜೊತೆಗೆ ನೀವು ಖುಷಿಯಾಗಿರಿ ಅಂತ ಹೇಳ್ತಾ ಸೈನ್ ಆಫ್ ಮಾಡ್ತಾಯಿದ್ದೀನಿ. ಲವ್ ಯು ಆಲ್.